ಕಾಗಿನೆಲೆ ಮಹಾಸಂಸ್ಥಾನ ಮಠದ ಪೂಜ್ಯರಾದಂಥ ನಿರಂಜನಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಬಸವರಾಜ್ ಅವರೇ, ಬೈರ್ತಿ ಸುರೇಶ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ಣ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ನಂದಗಡ ಕ್ಷೇತ್ರದ ಶಾಸಕರಾದಂಥ ಶ್ರೀ ವಿಠಲ್ ಸೋಮಣ್ಣ ಅಲಗೇಕರ್ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಸಚಿವರು ಆದಂಥ ಶ್ರೀ ಎಂ ರೇವಣ್ಣ ಅವರೇ, ಶಾಸಕರಾದಂಥ ಅನಂತ್ ಎಸ್ ಕೌಟಿಲ್ಗಿ ಅವರೇ, ಬಾಬಾ ಸಾಹೇಬ್ ಪಟೇಲ್ ಅವರೇ, ರಾಜು ಆಶಿಫ್ ಶೇಖ್ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರರಾಜ್ ಅಡ್ಡಿಹೊಳಿ ಅವರೇ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಸಲಹೆಗಾರರಾದಂಥ ಶ್ರೀ ಅಶೋಕ್ ದಳವಾಯಿ ಅವರೇ, ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಭರಮಣ್ಣ ಉಪ್ಪಾರ್ ಅವರೇ, ಮಾಜಿ ಶಾಸಕೀಯ ಹಾಗೂ ಎಐಸಿಸಿ ಕಾರ್ಯದರ್ಶಿಯಾದಂಥ ಶ್ರೀಮತಿ ಅಂಜಲಿ ಉಪ್ಪಾಳ್ಕರ್ ಅವರೇ, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ನಾವಕಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತರಿಗೆ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹೆಸರನ್ನ ಕೇಳಿದ್ರೆ ಮೈ ಜುಮ್ ಅಂತದೆ. ಅವರ ಪ್ರತಿಮೆಯನ್ನ ಅವರ ಸಮಾಧಿ ಹತ್ರ ಇರ್ತಕ್ಕಂಥ ಕೆರೆಯಲ್ಲಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2024 ಅವರ ಹುಟ್ಟುವ
ಹೆಸರಾದಂಥ ಸಂಗೊಳ್ಳಿನಲ್ಲಿ ಅಲ್ಲಿ ಶೌರ್ಯ ಭೂಮಿ ಮತ್ತು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಒಂದು ಸೈನಿಕ ಶಾಲೆಯನ್ನ ನಾನೇ ಉದ್ಘಾಟನೆ ಮಾಡಿದೆ. ಎಲ್ಲ ಸಂಗೊಳ್ಳಿ ರಾಯಣ್ಣವರ ಹುಟ್ಟೂರಾದಂಥ ಸಂಗೊಳ್ಳಿ ಅವರನ್ನು ನೇಣು ಹಾಕುವಂಥ ಜಾಗ ನಂದಿಗಳ. ಈ ಜಾಗಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿರಂತರವಾಗಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿದ್ದೇವೆ. ಆ ಪ್ರಾಧಿಕಾರದ ಅಧ್ಯಕ್ಷರು ನಾನೇ. ಅದರ ಅಧ್ಯಕ್ಷರು ನಾನೇ. ಇಲ್ಲಿವರೆಗೆ ಸುಮಾರು ಪ್ರಾಧಿಕಾರ ರಚನೆಯಾದ್ದರಿಂದ ಇವತ್ತಿನವರೆಗೆ ಸುಮಾರು 320 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಇವತ್ತು ಅವುಗಳ ಜೊತೆಗೆ ಒಂದು ವಸ್ತು ಸಂಗ್ರಹಾಲಯವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ವೀರಭೂಮಿ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದನ್ನ ನಾವು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ, ರಾಷ್ಟ್ರ ಪ್ರೇಮಿ, ನಾಡ ಪ್ರೇಮಿ. ಅವರು ನಾವೆಲ್ಲರೂ ಕೂಡ ಅವರ ಜೀವನ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಯಾರು ಇತಿಹಾಸವನ್ನ ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಯಾರು ಜ್ಞಾಪಕ ಇಟ್ಟಿರ್ತಾರೆ ಅವ್ರು ಮಾತ್ರ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸೈನಿಕ ಶಾಲೆ ಇದೆಯಲ್ಲ, ಅವ್ರ ಹೆಸರಲ್ಲಿ ಯಾಕೆ ಸೈನಿಕ ಶಾಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಇವರು ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಲಗೈ ಬಂಟಿನಂತಿದ್ದಂತ ಒಬ್ಬ ಅತ್ಯಂತ ನಂಬಿಕೆಯ ಸೈನಿಕ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವರು ಬ್ರಿಟಿಷ್ನವರು ಚೆನ್ನಮ್ಮನವರ ವಿರುದ್ಧ ಕಾಲ್ಕೆರೆದು ಯುದ್ಧ ಮಾಡ್ತಾರೆ. ಮೊದಲನೇ ಯುದ್ಧದಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಎರಡನೇ ಯುದ್ಧ ಮಾಡುವಾಗ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆಯಾಗ್ತಾರೆ. ರಾಯಣ್ಣ ತಪ್ಪಿಸ್ಕೊಳ್ತಾರೆ. ಈ ತಪ್ಪಿಸ್ಕೊಂಡು ಅವರು ಇಲ್ಲಿ ನಂದಗಡ ಅವರ ಕಾರ್ಯಕ್ಷೇತ್ರ ಆಗ್ತಾರೆ. ನಂದಗಡನೇ ಅವರ ಕಾರ್ಯಕ್ಷೇತ್ರ. ಇಲ್ಲಿ ಅವರು ಒಂದು ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ದೇಶವನ್ನ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕು, ಕಿತ್ತೂರು ಸಂಸ್ಥಾನ ಸ್ವತಂತ್ರವಾಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕಾಗಿ ಹೋರಾಟ ಮಾಡ್ತಾರೆ. ಆಮೇಲೆ ಅವರನ್ನ ಸೆರೆ ಹಿಡಿತಕ್ಕಂಥ ಬ್ರಿಟಿಷ್ನವರು ಸೆರೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಯಾವಾಗಲೂ ತಿಳ್ಕೋಬೇಕಾಗ್ತದೆ. ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳಿರ್ತಾರೆ, ಅವತ್ತು ಕೂಡ ಪಟ್ಟಭದ್ರ ಹಿತಾಸಕ್ತಿಗಳಿರ್ತಾರೆ. ಇದು ಕನ್ನಡ ಗೊತ್ತಾಗುತ್ತಾ? ಗೊತ್ತಾಗುತ್ತಾರೆ ಅಲ್ಲ, ಯಾಕಂದ್ರೆ ಹಿಂದಿನಲ್ಲಿ ಕರ್ನಾಟಕದಲ್ಲಿ ಮಾತಾಡೋದು ಏನಿದೆ, ಕನ್ನಡ ಗೊತ್ತಾಗುತ್ತಾ? ಬಹಳ ಸಂತೋಷ. ಕನ್ನಡ ಪ್ರತಿಯೊಬ್ಬರು ಕೂಡ ಕಲಿಸಬೇಕು. ಕರ್ನಾಟಕದಲ್ಲಿ ಯಾರೇ ವಾಸ ಮಾಡಲಿ
ಅವರು ಕೂಡ ಕನ್ನಡವನ್ನ ಕಲಿತು ಮಾತನಾಡ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಮತ್ತೆ ಬೇರೆ ಭಾಷೆಯಲ್ಲಿ ಮಾತಾಡೋರಿಗೆ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿದಾಗ ಮಾತ್ರ ಅವ್ರ ಭಾಷೆಯಲ್ಲೇ ಮಾತನಾಡ್ತಕ್ಕಂಥದ್ದನ್ನು ಮಾಡಬಾರದು. ನಾವು ಅವರು ಕನ್ನಡದಲ್ಲೇ ಉತ್ತರ ಕೊಟ್ಟಾಗ ಕನ್ನಡವನ್ನು ಅನಿವಾರ್ಯವಾಗಿ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ಕನ್ನಡಿಗರಾದಂಥ ನಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂತಂದ್ರೆ ನಾವು ಕನ್ನಡವನ್ನ ಮಾತನಾಡಬೇಕು, ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಎಲ್ಲಿ ಬೇಕಾದ್ರೂ ವಾಸ ಮಾಡಲಿ, ಎಲ್ಲಿಂದಾದ್ರೂ ಬರಲಿ, ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಆಯಾ ರಾಜ್ಯದಲ್ಲಿ ನೆಲೆಸಿದ ಮೇಲೆ, ಆಯಾ ರಾಜ್ಯದಲ್ಲಿ ಉದ್ಯೋಗ ಮಾಡಿದ ಮೇಲೆ, ಆ ರಾಜ್ಯದಲ್ಲಿ ಕೈಗಾರಿಕೆ ಮಾಡಿದ ಮೇಲೆ, ಆ ರಾಜ್ಯದಲ್ಲಿ ವ್ಯಾಪಾರ ಮಾಡಿದ ಮೇಲೆ, ಆ ರಾಜ್ಯದಲ್ಲಿ ವ್ಯವಹರಿಸಿದ್ರೆ ಆಗ ಕನ್ನಡದಲ್ಲೇ ವ್ಯವಹರಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಏಕೀಕರಣ ಆಗೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣ ಈ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ನಿನ್ನೆ ಮೊನ್ನೆ ನಡೆದದ್ದಲ್ಲ. ಬಹಳ ವರ್ಷಗಳಿಂದ, ನೂರಾರು ವರ್ಷಗಳ ಕಾಲ ಸ್ವಾತಂತ್ರ್ಯ ನಡೆಯಿತು. ಈಗ ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಬ್ರಿಟಿಷ್ನವರಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಚೆನ್ನಮ್ಮನು ಕೂಡ ಮಾಡಬಹುದಾಗಿತ್ತು, ಸಂಗೊಳ್ಳಿ ರಾಯಣ್ಣ ಕೂಡ ಮಾಡಬಹುದಾಗಿತ್ತು. ಅವರಿಗೆ ಸರೆಂಡರ್ ಆಗಿ ಕಪ್ಪ ಕಾಣಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು, ಅಧೀನ ರಾಜ್ಯ ಆಗ್ತಕ್ಕಂಥ ಕೆಲಸವನ್ನು ಮಾಡಬಹುದಾಗಿತ್ತು. ಆದರೆ ಸಾಮಂತರಾಗಿ ಉಳಿಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಒಪ್ಪಲಿಲ್ಲ. ಹಾಗಾಗಿ ಬ್ರಿಟಿಷ್ನವ್ರ ಮೇಲೆ ಯುದ್ಧವನ್ನು ಮಾಡಿದ್ರು. ಬ್ರಿಟಿಷ್ನವರು ಸೋಲು ಗೆಲುವುಗಳು ಇದ್ದೇ ಇರ್ತವೆ. ಹಾಗಂತೇಳಿ ಸೋತು ಅಂತೇಳಿ ಚೆನ್ನಮ್ಮ ಯಾವತ್ತೂ ಕೂಡ ಸರೆಂಡರ್ ಆಗ್ತಕ್ಕಂಥ, ಬ್ರಿಟಿಷ್ನವರಿಗೆ ಅಧೀನ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಸಂಗೊಳ್ಳಿ ರಾಯಣ್ಣ ಬದುಕಿರೋರಿಗೂ ಕೂಡ ಆಗಾಗ್ಗೆ ಗೆರಿಲ್ಲಾ ಯುದ್ಧವನ್ನು ಮಾಡ್ತಾ ಇದ್ರು. ಆ ಗೆರಿಲ್ಲಾ ಯುದ್ಧವನ್ನು ಮಾಡಿ ಬ್ರಿಟಿಷ್ನವರಿಗೆ ಚೆಳ್ಳೆಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ಕಲಿಬೇಕಾದಂತ ಆದರ್ಶ ಏನಪ್ಪಾ ಅಂತಂದ್ರೆ ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನ, ಈ ದೇಶದ ಪ್ರೇಮವನ್ನ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣವರು ಕೊನೆಗೆ ಬ್ರಿಟಿಷ್ನವರ ಸೆರೆ ಆದಮೇಲೆ ಅವ್ರ ಜೊತೆಯಲ್ಲಿ 6 ಜನ ಸಂಗೊಳ್ಳಿ ರಾಯಣ್ಣರು ಸೇರಿ 7 ಜನ ನೇಣಿಗೆ ಹಾಕ್ತಾರೆ. ಅದೇ ನಂದಿಗಡ ಆಂಧ್ರದಲ್ಲಿ ಅವರನ್ನ ನೇಣು ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರ ಅಭಿವೃದ್ಧಿಯನ್ನು ಕೂಡ ಈಗ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಿದೆ. ಈಗ ಯಾರ್ಯಾರು ಸಂಗೊಳ್ಳಿ ರಾಯಣ್ಣನ ಜೊತೆ ನೇಣುಗಂಬಕ್ಕೆ ಹೋದ್ರು ಅವರೆಲ್ಲರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ.
ಶಾಲೆಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೇಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಮಾಡಿದ್ದೀವಿ ಹಾಗೆಯೇ ಅವರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಜೊತೆಗೆ ಸೈನಿಕ ಶಾಲೆ ಇದೆಯಲ್ಲ, ಈಗಾಗಲೇ 6 ರಿಂದ 6, 7, 8, 9 ಸುಮಾರು 388 ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾ ಇದ್ದಾರೆ. ಯಾಕೆಂತಂದ್ರೆ ನಾನು ಕೊಡಗಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣ ಎಲ್ಲ ಕೊಡಗಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದೆ. ಬಿಜಾಪುರದಲ್ಲಿ ಆಗ್ಲೇ ಇದೆ. ಇದು ಒಂದು ಸೈನಿಕ ಶಾಲೆ. ನಮ್ಮ ಅಶೋಕ್ ಗರ್ವಾಲ್ ಸಲಹೆಗಾರರಾಗಿದ್ದಾರಲ್ಲ, ಅವರು ಕೂಡ ಸೈನಿಕ ಶಾಲೆಯಲ್ಲೇ ಬಿಜಾಪುರ ಓದಿರ್ತವರು ಅವ್ರನ್ನೇ ಸಲಹೆಗಾರನಾಗಿ ನೇಮಕ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಇದೇ ಉದ್ದೇಶ ಅಂತಕ್ಕಂಥದನ್ನ ನಾನು 2 ವ್ಯಕ್ತಿಗಳನ್ನ ನೇಮಕಬೇಕಾಗ್ತದೆ. ಒಂದು ಇಟ್ಟಣಿಗೆಯವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋದು, ಅವರು ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೈಕೋರ್ಟ್ ಹೋಗಿ ಆದೇಶ ತಗೊಂಡ್ರು. ಇನ್ನೊಂದು ರೇವಣ್ಣ, ಅವರ ಅಧ್ಯಯನ ಸಮಿತಿ ಅವರ ಅಧ್ಯಕ್ಷತೆಯಲ್ಲೇ ಮಾಡಿದ್ದರು. ಅಧ್ಯಕ್ಷ ಸಮಿತಿ ಶಿಫಾರಸುಗಳಿದ್ವಲ್ಲ, ಅದು ನೀವು ಸಲಹೆಗಾರರಾಗಿದ್ದೀರಿ ಅಂತ ಹೇಳಿದ್ರೆ ನೀವು ಬಿಜಾಪುರದಲ್ಲಿ ಸೈನಿಕ ಶಾಲೆಯಲ್ಲಿ ಓದಿದ್ದು ಅಂತ ಹೇಳಿದ್ದೆ. ಅದನ್ನ ಅದಕ್ಕೋಸ್ಕರ ನೋಡಿದ್ರೆ ನಾವು ಓಕೆ, ಅವರಿಬ್ಬರಿಗೂ ಕೂಡ ಇಟ್ಟಣಿಗೆಯವರಿಗೆ ಮತ್ತು ರೇವಣ್ಣವರಿಗೆ ಸರ್ಕಾರದ ವತಿಯಿಂದ ಮತ್ತೆ ಪ್ರಾಧಿಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಟ್ಟಣಿಗೆಯವರು ಕಾಲವಾಗಿದ್ದಾರೆ, ಪಾಪ ಇಟ್ಟಣಿಗೆಯವರು ಬರ್ತಿದ್ದು ಸಂತೋಷ ಪಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇತ್ತೀಚೆಗೆ 28 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಅದರ ಅಭಿವೃದ್ಧಿಯನ್ನು ಕೂಡ ಮಾಡತಕ್ಕಂಥ ಕೆಲಸವನ್ನು ಈ ಸಂಗೊಳ್ಳಿ ನಂದಿಗಡ ಈ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಇವೆರಡೂ ಕೂಡ ಸಂಗೊಳ್ಳಿ ಮತ್ತು ನಂದಿಗಡ ಇವೆರಡೂ ಕೂಡ ಪ್ರವಾಸಿ ಕ್ಷೇತ್ರಗಳಾಗಬೇಕು, ಪ್ರವಾಸಿಗರು ಇಲ್ಲಿಗೆ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅದರಿಂದ ಇದು ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಸಹಚರರು ಅವರು ಮಾಡುವಂಥ ಕೆಲಸ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ರೋಚಕ ಕಥೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇಲ್ಲಿ ವಸ್ತು ಸಂಗ್ರಹಾಲಯ ಆಗಿದೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಂಗೊಳ್ಳಿ ರಾಯಣ್ಣ ಜೀವನ ಚರಿತ್ರೆ, ಇಡೀ ಅವರ ಬದುಕು ಮತ್ತೆ ಅವರ ಕುಟುಂಬದವರ ಬದುಕು ಅದೆಲ್ಲ ಚಿತ್ರಿತ ಆಗಿದೆ ಅಂತಕ್ಕಂಥದ್ದು. ನಾನು ಪೂರ ನೋಡಕ್ಕಾಗಲಿಲ್ಲ. ಇನ್ನೊಂದ್ಸಾರಿ ಬರ್ತೀನಿ, ಇನ್ನೊಂದ್ಸಾರಿ ಬಂದು ಇಡೀ ದಿನ ಇದ್ದು ಇವೆಲ್ಲರೂ ಕೂಡ ಪರಿಚಯ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸಂಗೊಳ್ಳಿ ಮತ್ತು ನಂದಿಗಡ ಇವೆರಡನ್ನೂ ಕೂಡ ಅಭಿವೃದ್ಧಿ ಮಾಡಿ ಪ್ರವಾಸಿ ಕ್ಷೇತ್ರವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಇದು ಎಲ್ಲರಿಗೂ ಕೂಡ ಸ್ಫೂರ್ತಿ. ನಮಗೆ ಸ್ಫೂರ್ತಿ. ನಾವೆಲ್ಲರೂ ಕೂಡ ದೇಶ ಪ್ರೇಮವನ್ನು ಬೆಳೆಸಬೇಕು. ದೇಶ ಪ್ರೇಮ ಬೆಳೆಸತಕ್ಕಂಥದ್ದು ಈ
ದೇಶದ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಶಿಕ್ಷಣ ಬಹಳ ಮುಖ್ಯ. ಒಂದು ಕಾಲದಲ್ಲಿ ಇತ್ತು, ಶಿಕ್ಷಣದಿಂದ ವಂಚನೆ ಆಗ್ತಕ್ಕಂಥ ಕಾಲ ಇತ್ತು. ಶಿಕ್ಷಣ ಕಲಿಯಲಿಂತ ಇರಲಿಲ್ಲ, ಶಿಕ್ಷಣ ಎಲ್ಲರೂ ಸಿಗ್ತಕ್ಕಂಥ ಅವಕಾಶ ಇರಲಿಲ್ಲ. ಈಗ ಸಂವಿಧಾನ ಜಾರಿ ಬಂದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟ ಮೇಲೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಂಡಿದೆ. ಶಿಕ್ಷಣ ಸ್ವಾಭಿಮಾನ, ಸ್ವಾಭಿಮಾನ ಮತ್ತೆ ಜ್ಞಾನ. ಈ ಸ್ವಾಭಿಮಾನ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಗುಲಾಮಗಿರಿ ಇದೆಯಲ್ಲ, ಅದನ್ನು ಕಿತ್ತೆಸಿತಕ್ಕಂಥದನ್ನ ಮಾಡಬೇಕು. ಗುಲಾಮಗಿರಿತನವನ್ನು ಬೆಳೆಸ್ತಕ್ಕಂಥದ್ದು ಇರಬಾರದು. ನಾವು ಬಹಳ ವರ್ಷ ಗುಲಾಮಗಿರಿಯಲ್ಲಿ ಬದುಕಿದ್ದು ಅದಕ್ಕೋಸ್ಕರನೇ ಈ ದೇಶಕ್ಕೋಸ್ಕರ 1799 ಆಗಲಿಂದ ಶುರುವಾಯಿತು. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಆಮೇಲೆ ಸಿಪಾಯಿ ದಂಗೆ, ಆಮೇಲೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು. ಅಲ್ಲಿಂದ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಾವೆಲ್ಲರೂ ಕೂಡ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಸ್ವಾಭಿಮಾನವನ್ನು ಬೆಳೆಸ್ಕೋಬೇಕು, ಜ್ಞಾನವನ್ನು ಬೆಳೆಸ್ಕೋಬೇಕು, ಮತ್ತೆ ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. MLA ವಿಠಲ್ ಅವರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನೆಲ್ಲ ಹಂತ ಹಂತವಾಗಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡತಕ್ಕಂಥದ್ದು, ಮತ್ತೆ ಸಂಗೊಳ್ಳಿ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಮತ್ತೆ ಆಮೇಲೆ ನಂದಿಗಡ ಖಾನಾಪುರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಎರಡನ್ನೂ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅತ್ಯಂತ ಸಂತೋಷದಿಂದ ವಸ್ತು ಸಂಗ್ರಹಾಲಯ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇವೆರಡನ್ನೂ ಕೂಡ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.